ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ, ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್, ಇದು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಸರ್ಕಾರಿ ನೌಕರರಿಗೆ ಮುಖ್ಯವಾದ ಮಾಹಿತಿ ನೀಡುವ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಪ್ರತಿಯೊಬ್ಬ ನಮ್ಮ ಸರ್ಕಾರಿ ನೌಕರರು ಈ CLT ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ, ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಉತ್ತೀರ್ಣವಾಗುವುದು ಕಡ್ಡಾಯವಾಗಿದೆ. ಹಾಗಾದ್ರೆ ಈ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಅಂದ್ರೆ ನೋಂದಣಿ ಮಾಡ್ಕೋಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಇದ್ದೇನೆ. ವೀಕ್ಷಕರೇ, ಕೇವಲ ನೋಂದಣಿ ಅಲ್ಲ ವೀಕ್ಷಕರೇ, ನೀವು ನೋಂದಣಿ ಮಾಡಿದ ಮೇಲೆ ನಿಮಗೆ ಏನೇನು ಇನ್ಫಾರ್ಮೇಶನ್ ಸಿಗುತ್ತೆ, ನಿಮ್ಮ ಹಾಲ್ ಟಿಕೆಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ನಿಮ್ಮ ಸರ್ಟಿಫಿಕೇಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಈ ರೀತಿ ಎಲ್ಲ ರೀತಿಯ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ವೀಕ್ಷಕರೇ, ನಮ್ಮ ಸರ್ಕಾರಿ ನೌಕರರು ಈ CLT ಪರೀಕ್ಷೆ ಉತ್ತೀರ್ಣ ಅಥವಾ ಪಾಸ್ ಆಗುವುದು ಕಡ್ಡಾಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಈ ವಿಡಿಯೋ ನೋಡಲೇಬೇಕಾಗುತ್ತೆ. ವೀಕ್ಷಕರೇ, ಸಂಪೂರ್ಣ ಮಾಹಿತಿಗಾಗಿ ಪ್ರಿನ್ಸ್ ಪೋರ್ಟಲ್ ಚಾನೆಲ್ ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. ವೀಕ್ಷಕರೇ, ಹಾಗಾದ್ರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಆತ್ಮೀಯ ವೀಕ್ಷಕರೇ, ನೀವು CLT ಪರೀಕ್ಷೆಗೆ ನೋಂದಣಿ ಮಾಡ್ಕೋಬೇಕಾದ್ರೆ ನೀವು ಇಲ್ಲಿ ಬ್ರೌಸರ್ ನಲ್ಲಿ ಹೋಗಿ, ಅಂದ್ರೆ ಇಲ್ಲಿ ಗೂಗಲ್ ಕ್ರೋಮ್ ನಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ URL ಸ್ಥಳದಲ್ಲಿ CLT ಅಂತ ಜಸ್ಟ್ ಟೈಪ್ ಮಾಡಿ, ಆಮೇಲೆ ಇಲ್ಲಿ clt.karnataka.gov.in ಅಂತ ಇದೆ. ಇದನ್ನು ಇಷ್ಟೇ ಆಲ್ರೆಡಿ ಲಾಗಿನ್ ಆಗಿರೋ ಕಾರಣ ಈ ತರ ಬರ್ತಾ ಇದೆ. clt.karnataka.gov.in ಅಂತ ಇಲ್ಲಿ ನೀವು ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಸಿಬ್ಬಂದಿಗಾಗಿ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಇಲ್ಲಿ ಒಂದು ಫಾರ್ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಈ ತರ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಪೋರ್ಟಲ್ ಅನ್ನು ತೆಗೆದಾಗ ನಿಮಗೆ ಇಲ್ಲಿ ವಿಂಡೋಸ್ ನಲ್ಲಿ ನಿಮಗೆ ಹೋಮ್, ರಿಜಿಸ್ಟ್ರೇಷನ್, ಅಪ್ಲೈ ಫಾರ್ ಎಕ್ಸಾಮ್ಸ್, ಡೌನ್ಲೋಡ್ಸ್, ಸೆಂಟರ್ ಡೀಟೇಲ್ಸ್, ಹೌ ಟು ಅಪ್ಲೈ, ಇಲ್ಲಿ FAQs ಇರುತ್ತೆ, ಸಿಲೆಬಸ್ ಇರುತ್ತೆ, ಸರ್ಟಿಫಿಕೇಶನ್ ಮ್ಯಾನುವಲ್ ಇರುತ್ತೆ ಮತ್ತು ಕಾಂಟ್ಯಾಕ್ಟ್ ಅಸ್ ಅಂತ ಇಲ್ಲಿ ಇರುತ್ತೆ. ಇಲ್ಲಿ ಸೈಡ್ಗೆ ಒಂದು ಲ್ಯಾಂಗ್ವೇಜ್ ಕೂಡ ಇರುತ್ತೆ. ನಿಮಗೆ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್, ಕನ್ನಡ ಬೇಕಾದ್ರೆ ಕನ್ನಡದಲ್ಲಿ ಮಾಡ್ಕೋಬಹುದು. ಅದಾದ ತಕ್ಷಣ ಇಲ್ಲಿ ಕೆಳಗಡೆ ಇಲ್ಲಿ ಸ್ಕ್ರಾಲ್ ಆಗ್ತಿರುವಂತಹ ಸ್ಥಳದಲ್ಲಿ ನೋಡುವುದು ಪ್ರಕಟಣೆಗಳು. ಇಲ್ಲಿ ಪ್ರಕಟಣೆಯಲ್ಲಿ ನಿಮಗೆ CLT ಬಗ್ಗೆ ಸ್ಲಾಟ್ ಎಲ್ಲಿ ಸಿಗುತ್ತೆ, ಎಲ್ಲಿ ಯಾವ ತಾರೀಕಿನಂದು ಯಾವ ದಿನಾಂಕದಂದು ನಿಮಗೆ ಸ್ಲಾಟ್ ಅವೈಲೇಬಲ್ ಇದೆ ಅಂತ ಇಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಹಾಗಾದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಂದಣಿ ಮಾಡುವ ಮುಂಚೆ ನಾವು ಈ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಬಗ್ಗೆ ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಕಿಯೋನಿಕ್ ಸಂಸ್ಥೆಯು ಈ ಆಡಳಿತ ಕೇಂದ್ರದ ಸಹಯೋಗದೊಂದಿಗೆ ಆನ್ಲೈನ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಸರ್ಕಾರದ ನೌಕರರು ಸಿಬ್ಬಂದಿಗಳಿಗೆ ನಡೆಸಲು ಆಯೋಜಿಸಿದೆ. ಇದು ಕಡ್ಡಾಯವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಸರ್ಕಾರಿ ನೌಕರರಿಗಾಗಿ ಈ CLT ಪರೀಕ್ಷೆ ಇರುತ್ತೆ. ಸರ್ಕಾರ ಆದೇಶ ಸಂಖ್ಯೆ DPAR 104 ಈ ಆಡಳಿತ 2014 ದಿನಾಂಕ 2ನೇ ಡಿಸೆಂಬರ್ 2014 ಪ್ರಕಾರ ಎಲ್ಲ ಸರ್ಕಾರಿ ಉದ್ಯೋಗಿಗಳು ಆನ್ಲೈನ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು, ಅಂದರೆ ಸರ್ಕಾರಿ ಆದೇಶ ಸಂಖ್ಯೆ DPAR 49 SCR 2008 ಬೆಂಗಳೂರು ದಿನಾಂಕ 7/3/2012 ತೆಗೆದುಕೊಳ್ಳುವ ಅಗತ್ಯವಿದೆ. ನೋಡಿ, ಇಲ್ಲಿ ಸರ್ಕಾರ ಆದೇಶದಂತೆ ಇಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಪ್ರಥಮ ಪ್ರಯತ್ನಕ್ಕೆ ಉದ್ಯೋಗಿಗಳು ಪರೀಕ್ಷಾ ಶುಲ್ಕ ಪಾವತಿಸುವ ಅಗತ್ಯವಿಲ್ಲ. ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ನೀವು CLT ಟೆಸ್ಟ್ ಪಾಸ್ ಆದ್ರೆ ನೀವು ಯಾವುದೇ ರೀತಿಯ ಶುಲ್ಕವನ್ನು ಭರಿಸುವ ಅಗತ್ಯವಿಲ್ಲ. ಆದರೆ ಆನ್ಲೈನ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಮೊದಲ ಯತ್ನದಲ್ಲಿ ಉತ್ತೀರ್ಣರಾಗಲು ಉದ್ಯೋಗಿಯು ವಿಫಲವಾದಲ್ಲಿ, ಒಂದು ವೇಳೆ ನೀವು ಫೇಲ್ ಆದರೆ ಆಮೇಲೆ ಪರೀಕ್ಷಾ ಶುಲ್ಕ 359 ಮತ್ತು ಬ್ಯಾಂಕಿನ ಚಾರ್ಜಸ್ ಏನಿರುತ್ತೆ ಅದನ್ನು ಭರಿಸಿ ನೀವು ಸೆಕೆಂಡ್ ಚಾನ್ಸ್ ಅನ್ನು ಸ್ಲಾಟ್ ಬುಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬೇಕಾಗುವ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಪರೀಕ್ಷೆಯನ್ನು ಬರೆಯಬಹುದು. ಸರ್ಕಾರಿ ನೌಕರರು ಆನ್ಲೈನ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಸರ್ಕಾರಿ ಆದೇಶ ಸಂಖ್ಯೆ DPAR 43 SCR 2008 ಬೆಂಗಳೂರು ದಿನಾಂಕ 7/3/2012 ಪ್ರಕಾರ ತೆಗೆದುಕೊಳ್ಳುವ ಅಗತ್ಯವಿರುತ್ತದೆ ಅಂತ ಇದೆ. ಇದಾದ ತಕ್ಷಣ ವೀಕ್ಷಕರೇ, ಇಲ್ಲಿ ಸ್ವಲ್ಪ ಮೇಲೆ ಹೋದ್ರೆ ಇಲ್ಲಿ ಹೋಮ್ ಇರುತ್ತೆ. ಹೋಮ್ ನಲ್ಲಿ ನಿಮಗೆಲ್ಲ CLT ಬಗ್ಗೆ ಮಾಹಿತಿ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ಕಾರಿ ನೌಕರರ ಒಂದು KGID ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಮಾಡಿ ನಾವು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಉದಾಹರಣೆಗಾಗಿ ನಂದು ವೈಯಕ್ತಿಕವಾಗಿ ಮೆನ್ಷನ್ ಮಾಡಿದಾಗ ಆಲ್ರೆಡಿ ನಾನು ರಿಜಿಸ್ಟರ್ ಆಗಿರೋ ಕಾರಣ ನಿಮಗೆ ಮಾಹಿತಿ ಇಲ್ಲಿ ಡೀಟೇಲ್ ಆಗಿ ಸಿಗದೇ ಇರಬಹುದು. ಯಾಕಂದ್ರೆ ಆಲ್ರೆಡಿ ನಾನು ರಿಜಿಸ್ಟರ್ ಮಾಡಿದ್ದೇನೆ. ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು
ಇನ್ನು ಮುಂದಿನ ಭಾಗದಲ್ಲಿ ನೀಡ್ತಾ ಇದ್ದೀನಿ. ಈಗ ನಿಮಗೆ ತೋರಿಸುವ ಸಲುವಾಗಿ ಈ ತರ ಮಾಹಿತಿಯನ್ನು ನೋಡ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ. ಅದಕ್ಕೆ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ಯಾವ ರೀತಿ ಏನೇನು ಕಾಲಮ್ ಬರುತ್ತೆ ಅಂತ ತಿಳಿಸಲು ಸಾಧ್ಯವಾಗಲಿಲ್ಲ. ಆಮೇಲೆ ಬುಕ್ ಸ್ಲಾಟ್ ಅಂಡ್ ಪೇಮೆಂಟ್, ಇಲ್ಲಿ ನೀವು ರಿಜಿಸ್ಟರ್ ಆದ್ಮೇಲೆ ನಿಮ್ಮ KGID ನಂಬರ್ ಮತ್ತು ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಪಾಸ್ವರ್ಡ್ ಕೂಡ ಬರುತ್ತೆ. ಆ ಪಾಸ್ವರ್ಡ್ ಅನ್ನು ಹಾಕಿ ಇಲ್ಲಿ ಕ್ಯಾಪ್ಚಾ ಅನ್ನು ಹಾಕಿದಾಗ ನೀವು ಸ್ಲಾಟ್ ಅನ್ನು ಬುಕ್ ಮಾಡ್ಕೋಬಹುದು. ಇದು ನಿಮಗೆ ಎಂಡಿಗೆ ತೋರಿಸ್ತೀನಿ ವೀಕ್ಷಕರೇ. ಇಲ್ಲಿ ಡೌನ್ಲೋಡ್ಸ್ ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಸ್ಲಾಟ್ ಬುಕ್ ಮಾಡಿದ್ಮೇಲೆ ಈ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂದ್ರೆ, ಒಂದು ದಿನ ಮುಂಚೆ ನಿಮ್ಮ ಎಕ್ಸಾಮ್ ಇರುವ ದಿನ ಇರುತ್ತಲ್ಲ, ಅದಕ್ಕಿಂತ ಒಂದ್ ದಿನ ಮುಂಚೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಬರುತ್ತೆ. ಇಲ್ಲಿ ಸ್ಕೋರ್ ಕಾರ್ಡ್ ಅಥವಾ ಅಂದ್ರೆ ನೀವು ಎಕ್ಸಾಮ್ ಆದ್ಮೇಲೆ ನಿಮ್ಮ ಸ್ಕೋರ್ ಕಾರ್ಡ್ ಅಥವಾ ಡಿಜಿಟಲ್ ಸರ್ಟಿಫಿಕೇಟ್ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಸೆಂಟರ್ ಡೀಟೇಲ್ಸ್ ಇರುತ್ತೆ ವೀಕ್ಷಕರು. ಸೆಂಟರ್ ಡೀಟೇಲ್ಸ್ ನಲ್ಲಿ ಇಲ್ಲಿ ಬೆಂಗಳೂರು, ಗುಲ್ಬರ್ಗಾ, ಹುಬ್ಬಳ್ಳಿ ಮತ್ತು ಇನ್ನು ಹಲವಾರು ಸೆಂಟರ್ ಅವರು ಓಪನ್ ಮಾಡಿದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಯಾವ ಸೆಂಟರ್ ನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂತ ಬರುತ್ತೆ. ನೀವು ಬುಕ್ಸ್ ಸ್ಲಾಟ್ ಮಾಡೋ ಟೈಮ್ ನಲ್ಲಿ ಇಷ್ಟು ಫುಲ್ ಆದ್ರೆ ಸ್ಲಾಟ್ ಕ್ಲೋಸ್ ಆಗುತ್ತೆ. ಅದರಿಂದ ಬೆಂಗಳೂರಿನಲ್ಲಿ 1000 ಇದೆ, ಗುಲ್ಬರ್ಗಾದಲ್ಲಿ 400 ಇದೆ, ಹುಬ್ಬಳ್ಳಿಯಲ್ಲಿ 400 ಇದೆ. ಇದು ಸೆಂಟರ್ ಡೀಟೇಲ್ಸ್ ಇರುತ್ತೆ. ಹೌ ಟು ಅಪ್ಲೈ ಅಂತ ಇದೆ, ಇದನ್ನು ನಾನು ನಿಮಗೆ ವಿವರಣೆ ನೀಡ್ತಾ ಇದ್ದೀನಿ ವೀಕ್ಷಕರೇ. ಕ್ಯಾಂಡಿಡೇಟ್ಸ್ ಎಂಪ್ಲಾಯ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಥ್ರೂ clt.karnataka.gov.in ವೆಬ್ಸೈಟ್. ನೋ ಅದರ್ ಮೀನ್ಸ್ ಆರ್ ನೋ ಮೋಡ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್. ಈ ವೆಬ್ಸೈಟ್ ಬಿಟ್ಟು ನೀವು ಬೇರೆ ಯಾವುದೇ ಮುಖಾಂತರ ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಈ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಕಡ್ಡಾಯವಾಗಿ ನೀವು ಇಟ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು ಇಮೇಲ್ ID ಇಲ್ಲದಿದ್ರೆ ನೀವು ಇಮೇಲ್ ID ಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಕ್ಯಾಂಡಿಡೇಟ್ ಡಸ್ ನಾಟ್ ಹ್ಯಾವ್ ಪರ್ಸನಲ್ ಇಮೇಲ್ ID, he or she should create new email ID before applying online exam ಅಂತ ಇಲ್ಲಿ ಹೌ ಟು ಅಪ್ಲೈ ನಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಪ್ರೊಸೀಜರ್ ನಲ್ಲಿ ನೋಡೋದಾದ್ರೆ clt.karnataka.gov.in ವೆಬ್ಸೈಟ್ಗೆ ನಿಮ್ಮ KGI ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಓಪನ್ ಮಾಡಿದಾಗ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ಕೇಳುತ್ತೆ. ಆಮೇಲೆ ಕೇಳಿರುವಂತ ಎಲ್ಲ ಮಾಹಿತಿಯನ್ನು ಸಿಂಪಲ್ ಮಾಹಿತಿ ಇರುತ್ತೆ, ಅಷ್ಟೇನು ಕಷ್ಟವಾದ ಮಾಹಿತಿ ಇರಲ್ಲ. ಆಮೇಲೆ ಇವೆಲ್ಲ ಮಾಹಿತಿಯನ್ನು ಎಂಟರ್ ಮಾಡಿದ್ಮೇಲೆ ಎಲ್ಲ ನಿಮ್ಮ ಇನ್ಫಾರ್ಮೇಶನ್ ಫೆಚ್ ಆಗುತ್ತೆ. ಆಮೇಲೆ ನೀವು ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಸಿಗ್ನೇಚರ್ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲ ಇನ್ಫಾರ್ಮೇಶನ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಮೊಬೈಲ್ಗೆ ನಿಮಗೆ ಒಂದು ರಿಜಿಸ್ಟರ್ ಆಗಿರುವಂತ ಒಂದು OTP ಮೆಸೇಜ್ ಬರುತ್ತೆ. ಅದು ಪಾಸ್ವರ್ಡ್ ಆಗಿರುತ್ತೆ. ಆ ಪಾಸ್ವರ್ಡ್ ಅನ್ನು ಸೇವ್ ಮಾಡ್ಕೊಂಡ್ಬಿಟ್ಟು ಪ್ರತಿ ಸಾರಿ KGI ನಂಬರ್ ಮತ್ತು ಪಾಸ್ವರ್ಡ್ ಅನ್ನು ನೀವು ಹಾಕ್ಬಿಟ್ಟು ಲಾಗಿನ್ ಆಗ್ಬೇಕಾಗತ್ತೆ. ಆಮೇಲೆ ಮೊದಲನೇ ಬಾರಿಗೆ ನೀವು ಬುಕ್ ಮಾಡಿದ್ರೆ, ಸ್ಲಾಟ್ ಬುಕ್ ಮಾಡಿದ್ರೆ ನಿಮಗೆ ಯಾವುದೇ ಶುಲ್ಕ ಇರಲ್ಲ. ಆಮೇಲೆ ಒಂದನೇ ಬಿಟ್ಟು ಎರಡನೇ ಟೈಮ್ ಇಂದ ನೀವು CLT ಪರೀಕ್ಷೆಗೆ ಸ್ಲಾಟ್ ಬುಕ್ ಮಾಡಿದ್ರೆ ನಿಮಗೆ 359 ಪ್ಲಸ್ ಬ್ಯಾಂಕ್ ಚಾರ್ಜಸ್ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ FAQs ಇದೆ, ಸಿಲೆಬಸ್ ಏನಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ, PDF ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರ ಪ್ರಕಾರ ನೀವು ಪ್ರಿಪರೇಷನ್ ಮಾಡ್ಕೋಬಹುದು. ಇಲ್ಲಿ ಸರ್ಟಿಫಿಕೇಶನ್ ಮ್ಯಾನ್ಯುವಲ್ ಮತ್ತು ಕಾಂಟ್ಯಾಕ್ಟಸ್ ಲ್ಯಾಂಗ್ವೇಜ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ರಿಜಿಸ್ಟ್ರೇಷನ್ ಮಾಡೋದಂದ್ರೆ ಸ್ವಲ್ಪ ಸ್ಕ್ರಾಲ್ ಅನ್ನು ಮಾಡಿ, ಅಂದ್ರೆ ಇಲ್ಲಿ ಹೋಮಿಗೆ ಹೋಗಿ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಕೆಳಗಡೆ ಮಾಡಿದಾಗ ನಮಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ KGID ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನು ಹಾಕಿದಾಗ ಅಲ್ಲಿ ನಮಗೆ ಕೆಳಗಡೆ ಎಲ್ಲ ಆ ವ್ಯಕ್ತಿಯ ಅಂದ್ರೆ ಆ ನೌಕರನ ಎಲ್ಲ ಇನ್ಫಾರ್ಮೇಶನ್ ಫೆಚ್ ಆಗುತ್ತೆ. ಎಲ್ಲ ಇನ್ಫಾರ್ಮೇಶನ್ ಅನ್ನು ಹಾಕಿ ಇಮೇಲ್ ID ಎಲ್ಲ ಡೀಟೇಲ್ ಅನ್ನು ಪ್ರಾಪರ್ ಆಗಿ ಮೆನ್ಷನ್ ಮಾಡಿ ಆಮೇಲೆ ನಿಮ್ಮ ಫೋಟೋ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಆ ಮೊಬೈಲ್ಗೆ ಆಮೇಲೆ ಬಂದಿರುವಂತಹ ಮೆಸೇಜ್ ಅನ್ನು ನೀವು ಸ್ಲಾಟ್ ಬುಕ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಈ ಸ್ಲಾಟ್ ಬುಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ KGI ನಂಬರ್ ಮತ್ತು ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಒಂದು ಪಾಸ್ವರ್ಡ್ ಅನ್ನು ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿದ್ರೆ ನಿಮಗೆ ಅಲ್ಲಿ ಡೇಟ್ ಬರುತ್ತೆ. ಅಲ್ಲಿ ಬಂದಿರುವಂತಹ ಡೇಟ್ಗೆ ನೀವು ಖಾಲಿ ಯಾವ ಸ್ಥಳದಲ್ಲಿ ಯಾವ ಕೇಂದ್ರದಲ್ಲಿ ನಿಮಗೆ ಸ್ಲಾಟ್ ಖಾಲಿ ಇದೆ ಅಂತ ನೀವು ತಿಳ್ಕೊಂಡ್ಬಿಟ್ಟು ಬುಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಬರೀತಿರೋ ದಿನಾಂಕದ ಒಂದಿನ ಮುಂಚೆ ನಿಮಗೆ ಹಾಲ್ ಟಿಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಮತ್ತು ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾದ್ರೆ ಕಲರ್ ಪ್ರಿಂಟ್ಔಟ್ ಹಾಲ್ ಟಿಕೆಟ್ ಅನ್ನು ಒಯ್ಯಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಇಲಾಖೆಯಿಂದ ಕೊಟ್ಟಿರುವಂತಹ ID ಕಾರ್ಡ್ ಮತ್ತು ಅಥವಾ ಈ ತರ ಒಂದು ಯಾವ್ದಾದ್ರು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಕ್ಯಾರಿ ಮಾಡಬೇಕಾಗತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಈ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡಿದ್ದೇನೆ. ಹಾಗಾದ್ರೆ ಇಲ್ಲಿ ನಾನು ಡೆಮೋಗಾಗಿ ನಿಮಗೆ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನನ್ನ ವೈಯಕ್ತಿಕ KGID ನಂಬರ್ ಹಾಕಿ ನಿಮಗೆ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ.
ಪಾಸ್ವರ್ಡ್ ಹಾಕ್ಬಿಟ್ಟು ಕ್ಯಾಪ್ಚಾಯನ್ನು ಹಾಕಬೇಕಾಗತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಈ ತರ ನೋಡಿ ಯು ಹ್ಯಾವ್ ಆಲ್ರೆಡಿ ಬುಕ್ಡ್ ದ ಸ್ಲಾಟ್ ಅಂತ ಬರ್ತಾ ಇದೆ. ನಿಮಗೆ ಯಾವ ರೀತಿ ಮಾಹಿತಿ ಬೇಕು ಆ ರೀತಿ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಇಲ್ಲಿ ಪ್ರೊಫೈಲ್ ಅಲ್ಲಿ ಹೋದ್ರೆ ನಿಮಗೆ ಎಲ್ಲ ಮಾಹಿತಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಡ್ಮಿಟ್ ಕಾರ್ಡ್ ರಿಫ್ಲೆಕ್ಟ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ಮಿಟ್ ಕಾರ್ಡ್ ಇರುತ್ತೆ, ಸೆಂಟರ್ ಕೋಡ್ ಇರುತ್ತೆ, ಸೆಂಟರ್ ನೇಮ್ ಇರುತ್ತೆ, ಎಕ್ಸಾಮ್ ಟೈಮ್ ಇರುತ್ತೆ, ಎಕ್ಸಾಮ್ ಡೇಟ್ ಅಂದ್ರೆ 15/3/2025 ಎಕ್ಸಾಮ್ ಡೇಟ್ ಇದ್ರೆ ನಿಮಗೆ 14/3/2025 ನಿಮಗೆ ಹಾಲ್ ಟಿಕೆಟ್ ಜನರೇಟ್ ಆಗಿರುತ್ತೆ. ಮತ್ತು ಪ್ರೊಫೈಲ್ ವ್ಯೂ ಪ್ರೊಫೈಲ್ ನೋಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುವಂತಹ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ಪ್ರೊಫೈಲ್ ನಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿದಾಗ ಇಲ್ಲಿ ಒಂದು ಪಾಪ್ಅಪ್ ಮೆಸೇಜ್ ಬಂದು ನೀವು ಇಲ್ಲಿ ಹಾಲ್ ಟಿಕೆಟ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಹಾಲ್ ಟಿಕೆಟ್ ಡೌನ್ಲೋಡ್ ಆದ್ರೆ ಈ ತರ ಹಾಲ್ ಟಿಕೆಟ್ ಇರುತ್ತೆ. ಇಲ್ಲಿ ಹಾಲ್ ಟಿಕೆಟ್ ನಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ ಜನರಲ್, ನಾನು ಎಲ್ಲ ಮಾಹಿತಿಯನ್ನು ತೋರಿಸ್ತಾ ಇಲ್ಲ. ಇಲ್ಲಿ ಇನ್ಸ್ಟ್ರಕ್ಷನ್ ಏನೇನಿದೆ ಎಲ್ಲ ನೀವು ಹಾಲ್ ಟಿಕೆಟ್ ನಲ್ಲಿ ಎಲ್ಲ ರಿಫ್ಲೆಕ್ಟ್ ಆಗಿರುತ್ತೆ. ಇದನ್ನು ತಗೊಂಡ್ಬಿಟ್ಟು ನೀವು ಎಕ್ಸಾಮ್ ಸೆಂಟರ್ಗೆ ಹೋದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ನನ್ನ ಭಾವನೆ ವೀಕ್ಷಕರೇ. ಮತ್ತು ಸರ್ಕಾರಿ ನೌಕರರಿಗೆ ಈ CLT ಪರೀಕ್ಷೆ ಕಡ್ಡಾಯ ಆಗಿರೋ ಕಾರಣ ಪ್ರತಿಯೊಬ್ಬರು ಈ ಮಾಹಿತಿಯನ್ನು ನೋಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮತ್ತು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸರ್ಟಿಫಿಕೇಟ್ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡಿನ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.